ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೂ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಅಂತ ಹೇಳ್ತಾ. ಸೊ ಇವತ್ತು ನೋಡ್ರಿ ಅವನ ಖೇಂಡಿ ಕಡಲ್ಲ ಮ್ಯಾಚ್ ಆಗೋದು ಯಾವ್ದಪ್ಪ ಅಂತಂದ್ರೆ ಇವತ್ತು RCB ಮತ್ತು ಗುಜರಾತ್ ಜೈಂಟ್ಸ್. ಇವತ್ತು ಶುಭ್ಮನ್ ಗಿಲ್ ವರ್ಸಸ್ ವಿರಾಟ್ ಕೊಹ್ಲಿ ಯಾರು ಗೆಲ್ತಾರಂತಂದ್ರೆ ಪಕ್ಕ ನಾ ಹೇಳ್ತೀನಿ, ರೆಡ್ ಚಸ್ಮಾ ಹಾಕಿನಂದ್ರೆ ನಾ ಯಾರಿಗೆ ಸಪೋರ್ಟ್ ಮಾಡತ್ತೀನಿ ಅಂತ ಗೊತ್ತಿರ್ಬೋದು ನಿಮಗೆ. ಪಕ್ಕ ನಾವು ಅವನ ಮ್ಯಾಚ್ ಸೋತ್ರೇನೋ ನಾವು ಮಾತ್ರ ಸಪೋರ್ಟ್ ಮಾಡೋದು RCBಗೆ. ಅಲ್ರಿ 18 ವರ್ಷ ಬಿಟ್ಟಿಲ್ಲ ನಾವು, 18 ವರ್ಷ ಕಂಟಿನ್ಯೂ ಸಪೋರ್ಟ್ ಮಾಡ್ಕೊತ ಹೋಗಿವಿ. ಇನ್ನು ಈ ವರ್ಷ ಬಿಡ್ತೀವ ನಾವು? ಸಾಧ್ಯನೇ ಇಲ್ಲ. ನಾವು ಮಾತ್ರ ಪಕ್ಕ RCB ಫ್ಯಾನ್ ಆ್ಯಂಡ್ RCBಗೆ ಸಪೋರ್ಟ್ ಮಾಡೋದು. RCB ಸೋಲ್ಲಿ ಗೆಲ್ಲಿ ಏನು ಬೇಕಾದಾಗಲಿ ನಾವು ಮಾತ್ರ RCBಗೆ ಸಪೋರ್ಟ್ ಮಾಡೋದು. ಸೊ ಇವತ್ತಿನ ಮ್ಯಾಚ್ ಏನು ರೈತಲ್ಲ, ಸ್ವಲ್ಪ ಬೆಂಗಳೂರಾಗ ಪಿಚ್ ಐತಿ. ಬೆಂಗಳೂರು ಪಿಚ್ ನಿಮಗೆ ಗೊತ್ತಿದ್ದೈತಿ, ದುಮ್ಸೆನ್ ರನ್ ಬರ್ತಾವೆ. ಇವತ್ತು ಅವ್ರದ್ರೊಳಗೆ 3 ಮಂದಿ ಬ್ಯಾಟ್ಸ್ಮನ್ ರೀ, ಭಾಳ ಇಲ್ಲ 3 ಮಂದಿ ಬ್ಯಾಟ್ಸ್ಮನ್ ಹೋದ್ರಪ್ಪ ಅಂದ್ರೆ ಮುಗೀತ. ಖೇಂಡಿ ಕಡಲ್ ಕೇಲ್ ಖತಮ್ ನಾಟಕ ಬಂದ್. ಸೊ ಈ 3 ಮಂದಿ ಬ್ಯಾಟ್ಸ್ಮನ್ ಯಾರಂತ ಹೇಳೋಕ್ಕಿಂತ ಮುಂಚೆ ನಿನ್ನೆ ಮ್ಯಾಚ್ ಏನಾಗಿದೆ ಗೊತ್ತಾ ನಿಮಗೆ? CSK ಮತ್ತು MI ಇಬ್ಬರು 5 ಟ್ರೋಫಿ ಗೆದ್ದವರು. ಗೆದ್ದ ಕೇಸಿ ಇವತ್ತು ಆ್ಯಕ್ಚುಲಿ ಮುಂಬೈ ಗೆಲ್ಲುತ್ತಂತ ಅಂದ್ಕೊಂಡಿದ್ದೆ ನಾನು, ಬಟ್ ಮುಂಬೈ ಗೆಲ್ಲಿಲ್ಲ. ಯಾಕೆ ನನಗೆ ಗೊತ್ತಿಲ್ಲ. ಬಟ್ ಅವ್ರು ಟಾಪ್ ಆರ್ಡರು ಕೊಲ್ಯಾಪ್ಸು, ಲೋವರ್ ಆರ್ಡರು ಕೊಲ್ಯಾಪ್ಸು, ಬಾಲಿಂಗ್ ಯೂನಿಟ್ ಸರಿ ಇಲ್ಲ, ಏನು ಮುಂಬೈದು ಕತಿನ ಗೊತ್ತಾಗಲಾಗೈತೆ ನಮ್ಗೆ. ಸೊ ನೋಡ್ರಿ, ನಿನ್ನೆ CSKದೊಳಗೆ ಚೇಟಾ ಸಂಜು ಸ್ಯಾಮ್ಸನ್ ಇನ್ಕ್ರೆಡಿಬಲ್ ಇನ್ನಿಂಗ್ಸ್ ಆಡ್ಕೇಸಿ ಮ್ಯಾಚ್ ಅಂಕರ್ ಒಂದು ಸೈಡ್ ಮಾಡಿಬಿಟ್ಟಾನ. ಆ್ಯಂಡ್ ಬಾಲಿಂಗ್ ಯೂನಿಟ್ನೊಳಗೆ ಅಖಿಲ್ ಹುಸೇನ್ ಆ್ಯಂಡ್ ನೂರ್ ಅಹ್ಮದ್ ಇಬ್ಬರು ಏನು ಸೆಲೆಬ್ರೇಷನು, ಹೊಸ ಸೆಲೆಬ್ರೇಷನ್ ಅಂತ ಯಾಕತ್ತಾರಪ್ಪ ಇಬ್ಬರು. ಖೇಂಡಿ ಕಡಲ್ ಒಬ್ಬ 4 ವಿಕೆಟು, ಒಬ್ಬ 3 ವಿಕೆಟ್ ಏನು ತೆಗ್ದಾರ. ಸೆಲೆಬ್ರೇಷನ್ ಮಾತ್ರ ಖೇಂಡಿ ಕಡಲ್ ಇತ್ತ. ನಿನ್ನೆ ತಾಲ ಆಡ್ತಾನಂತಂದು ಎಲ್ಲ ಅಭಿಮಾನಿಗಳು ಕಾಯ್ಕೊಂಡು ಕುಂತಿದ್ರು, ಬಟ್ ಅಭಿಮಾನಿಗಳಿಗೆ ಬಗನಿಗೆ ಊಟ ಇಟ್ಟಾನ ತಾಲ. ಯಾಕಂದ್ರೆ ಆಡೇ ಅಲ್ರಿ, ಅವ್ನು ಬರೀ ಪ್ರಾಕ್ಟೀಸ್ ಮಾಡೋದಾಗೈತಿ. ಮ್ಯಾಚ್ ಒಳಗೆ ಎಂಟ್ರಿನೇ ಆಗವಲ್ಲ. ಅವ್ನ ಅಭಿಮಾನಿಗಳಿಗೆ ಫುಲ್ ಅಂದ್ರೆ ಫುಲ್ಲು ಸಿಟಿ ಬೆಂಕಿ ಎದ್ಬಿಟ್ರ ಅವ್ರ. ಯಾಕಂದ್ರೆ ಮ್ಯಾಚ್ ನೋಡಕತ್ತ ಬರೋದು ಅವನ್ಲಿದ್ದ, ಬಟ್ ಅವನ ಬರಲಿಲ್ಲಪ್ಪ ಅಂತಂದ್ರೆ ಏನು ಹೇಳ್ಬೇಕು, ಏನು ಕತಿನೇ ಇಲ್ಲ ಅವ್ರದೊಳಗೆ. ಆದ್ರೆ ಸಂಜು ಸ್ಯಾಮ್ಸನ್ ಮಾತ್ರ ನಿನ್ನೆ 2ನೇ ಶತಕ ಹೊಡೆದಾನ. ಅದು IPL ಒಳಗೆ 2ನೇದ್ದು. ಒಬ್ಬ ಅದನ್ರಿ 18 ವರ್ಷ ಆದ್ರೂ ಅದ ಸೀಸನ್ ಒಳಗೆ ಅವನು CSK ಟೀಮ್ನಾಗ ಆಡಿದ್ರು ಒಂದು ಸೆಂಚುರಿ ಬಂದಿಲ್ಲ. ಇವ ಬಂದು 7ನೇ ಮ್ಯಾಚಿಗೆ 2 ಸೆಂಚುರಿ ಹೊಡೆದಾನ. ಸೊ ಸಂಜು ಸ್ಯಾಮ್ಸನ್ ಎಲ್ಲಿದ್ರು ಫೈರ್ ಬ್ಯಾಟಿಂಗ್ ಅವಂದು. ಸಂಜು ಸ್ಯಾಮ್ಸನ್ T20 ವರ್ಲ್ಡ್ ಕಪ್ದಾಗೂ ಹಂಗೆ ಆಡಿದ, ಈಗೂ ಹಂಗೆ ಆಡಿದ, ಮುಂದೂ ಹಂಗೆ ಆಡ್ತಾನೆ. ಆ್ಯಂಡ್ CSK ಟೀಮಿಗೆ ಒಂದು ಸಿಕ್ಕಂಥ ಒಂದು ಮುತ್ತು ರತ್ನ ಅದು. ಸೊ ನಿನ್ನೆ CSKದವರು ಗೆದ್ದಾರ. ಎಷ್ಟು 104 ರನ್ 103 ರನ್ಲಿದ್ದು ಗೆದ್ದಾರ. ಸೊ ಚಲೋ ಆಗೈತಿ. ಇನ್ನು ಟಾಪ್ 5 ಒಳಗೆ ಅವ್ರು ಅದಾರ. ಪಾಯಿಂಟ್ಸ್ ಟೇಬಲ್ ಒಳಗೆ 5th ಪ್ಲೇಸಿಗೆ ಅವ್ರು ಅದಾರ. ಇನ್ನು ಅವ್ರದ್ದು ಬಿಡ್ರಿ, ನಮ್ದು ಕೇಳ್ರಿ ಇಲ್ಲಿ ಅವನು ಟಾಪ್ ಕ್ಲಾಸ್ ಬ್ಯಾಟ್ಸ್ಮನ್ಗಳು ಗುಜರಾತ್ದಾಗ 3 ಮಂದಿ ಯಾರು ಗೊತ್ತಾ ನಿಮಗೆ? ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಆ್ಯಂಡ್ ಜೋಶ್ ಬಟ್ಲರ್. 3 ವಿಕೆಟ್ ಹೋದ್ವು ಅಂದ್ರೆ ಕೊಲ್ಯಾಪ್ಸ್, ಟೀಮಾಗ ಕೊಲ್ಯಾಪ್ಸ್. ನಮ್ದು RCB ನೋಡ್ರಿ ಫುಲ್ ಬಾಲಿಂಗ್ ಯೂನಿಟ್ನಾಗ ಫುಲ್ ಅಂದ್ರೆ ಫುಲ್ ಫಾರ್ಮ್ದಾಗ ಅದಾರ. ಯಾಕಂದ್ರೆ ರಸಿಕ್ ಸಲಾಮ್ದಾರ್ನು ಹಂಗೆ ಬಾಲಿಂಗ್ ಹೋಗ್ಯಾಕತ್ತಾನ. ಇನ್ನು ಜೋಶ್ ಹೆಜಲ್ವುಡ್ನು ತೊಗೊಂಡ್ರೆ ಅವನು ಚಲೋ ಆಗ್ತಾನೆ. ಇನ್ನು ಜಾಕಬ್ ಡಪಿನು ಚಲೋ ಆಗ್ತಾನೆ. ಇನ್ನು ಭುವನೇಶ್ವರ್ ಕಿಂಗ್ ನೀವು ಕೇಳಕ್ಕೆ ಹೋಗ್ಬೇಡ್ರಿ ನೀವು, ಫುಲ್ ಖೇಂಡಿ ಕಡಲ್ಲ ಬಾಲಿಂಗ್ ಭುವನೇಶ್ವರ್ ಕುಮಾರ್ ಅಂದ. ಇನ್ನು ಸ್ಪಿನ್ ವಿಚಾರಕ್ಕೆ ಮಾತ್ರ ಏನು ಟಾಪ್ ಕ್ಲಾಸ್ ಸ್ಪಿನ್ನರ್. ಸುಯೇಶ್ ಶರ್ಮಾ ಚಲೋ ಒಗಿತಾನೆ. ಇನ್ನು ಬೌನ್ಸರ್, ಸ್ಪಿನ್, ಆಲ್ರೌಂಡರ್ ಎಲ್ಲ ನಮ್ಮ ಕುರ್ನಾಲ್ ಪಾಂಡ್ಯನ. ಇನ್ನು ಬಾಲಿಂಗ್ ಯೂನಿಟ್ದಾಗ ನಮ್ಮದು ಸ್ಟ್ರಾಂಗ್ ಐತಿ, ಅವ್ರದ್ದು ಬಾಲಿಂಗ್ ಯೂನಿಟ್ದಾಗ ಸ್ಟ್ರಾಂಗ್ ಐತಿ. ಮಿಯಾ ಬಾಯ್ ಅದಾನ ಆ್ಯಂಡ್ ರಶೀದ್ ಖಾನ್ ಅದಾನ ಆ್ಯಂಡ್ ಇನ್ನೊಬ್ಬ ಕಗಿಸೋರ ಬಾಡ ಏನದಾನ, ಸುಲೋವನ್ ಆಗಿದ್ದಾನೆ. ಏನು ಬೇಕಾದೋಗಿಲಿ ನಮ್ದ್ರದಾಗ ಖೇಂಡಿ ಕಡಲ್ಲ ಬ್ಯಾಟ್ಸ್ಮನ್ಗಳದಾರ. ಇನ್ನು ನೋಡ್ರಿ, ಬ್ಯಾಟಿಂಗ್ ಲೈನಪ್ ಒಳಗೆ 1-2 ಚೇಂಜ್ ಆಗ್ಬೇಕಂತಂದು ಇಡೀ ಸೋಷಿಯಲ್ ಮೀಡಿಯಾನ ಮಾತಾಡಕತ್ತೈತೆ ಅದ್ರ ಬಗ್ಗೆ. ನಮಗೆ ಏನು ಚೇಂಜಸ್ ಬೇಡ, ಬಟ್ ಏನು ಚೇಂಜಸ್ ಮಾತಾಡಕತ್ತೈತೆ ಅಂತ ಹೇಳ್ತೀನಿ ನಿಮಗೆ. ಇನ್ನು ರೊಮಾರಿಯೋ ಶೆಪರ್ಡ್, ಇನ್ನು ಅವನು ಬದಲಿ ಜೋಕೋಬ್ ಬೆಥಲ್ ಅಂತಂದ್ರೆ ಚಲೋ ಆಗತ್ತೆ ಅನ್ನಕೋತಾರ. ಬಟ್ ಜೋಕೋಬ್ ಬೆಥಲ್ನು ಚಲೋ ಆಡ್ತಾನೆ ರೀ. ಆ್ಯಂಡ್ ರೊಮಾರಿಯೋ ಶೆಪರ್ಡ್ನು ಚಲೋ ಆಡ್ತಾನೆ. ಯಾರು ತೆಗಿಸಿ ಯಾರಿಗೆ ಆಡಿಸ್ಬೇಕನ್ನೋದಾಗ ಗೊತ್ತಾಗೋದು ನಮ್ಮ RCB ಅಭಿಮಾನಿಗಳಿಗೆ. ಇನ್ನು ಬೇಕಾದ ಅದು ನಮ್ಮ ವಿಚಾರ ಇಲ್ಲ, ಅವ್ರಿಗೆ ಬಿಟ್ಟಿದ್ದೆ. ಆ್ಯಂಡ್ ವೆಂಕಟೇಶ್ ಅಯ್ಯರ್ನ ಆಡಿಸ್ಬೇಕನ್ನೋದು ಐತಿ. ಬಟ್ ವೆಂಕಟೇಶ್ ಅಯ್ಯರ್ನು ಫಾರ್ಮ್ದಾಗ ಅದಾನ, ಇನ್ನು ಪಡಿಕಲ್ಲು ಫಾರ್ಮ್ದಾಗ ಅದಾನ. ಇನ್ನು 1 ಸೈಡ್ ಮ್ಯಾಚ್ ಆಗುತ್ತೆ. ಇದು ನಮ್ದು RCB ಗೆಲ್ಲತ್ತೆ. ಇನ್ನು ಬ್ಯಾಟಿಂಗ್ ಲೈನಪ್ ನಮ್ದು RCB ನೋಡಿರಲ್ಲ ನೀವು, ದುರಂದರ್ಗಳು ಅದಾರ ಅಣ್ಣಗಳು. ಖೇಂಡಿ ಕಡಲ್ಲ ಬ್ಯಾಟಿಂಗ್ ಲೈನಪ್ ಐತಿ ನಮ್ದು RCBದ. ಬ್ಯಾಟಿಂಗ ನಮ್ಮ ಅಣ್ಣ ಫ್ಲಿಪ್ ಸಾಲ್ಟ್ ಅವನ ಖೇಂಡಿ ಕಡಲ್ಲ ಬ್ಯಾಟಿಂಗ್ ರೀ. ಒಂದು ಸೈಡ್ ಪವರ್ ಪ್ಲೇನು ಧೂಳಿ ಧ್ವಂಸ ಮಾಡಿಬಿಡ್ತಾನವ, ಹಂಗೆ ಅದರ ಬ್ಯಾಟಿಂಗ್ ಆಡ್ತಾನೆ. ಇನ್ನು ಅವನಿಗೆ ಸಾಥ್ ಕೊಟ್ಟು ವಿರಾಟ್ ಕೊಹ್ಲಿ ಅವನು ಒಂದು ಸೈಡ್ ಹೊಡಿತಿರ್ತಾನೆ, ಅವನು ತನ್ನ ರನ್ನನ್ನು ಮ್ಯಾಡ್ದು ಇರ್ಸ್ಕೊಂತ ಹೋಗಿರ್ತಾನೆ. ಇವತ್ತು ನಮ್ಗೆ ಯಾಕೆ ಅನ್ಸಕತ್ತೈತೆ ಭಯಂಕರವಾದ ಅವನ ಸೆಂಚುರಿ ಬರ್ತಿವತ್ತೆ ನಮ್ಮ RCB
ಪ್ಲೇಯರ್ಗಳಿಂದ ಒಂದು ಸೆಂಚುರಿ ಬರಬೇಕ. ಇವ್ನು ಅವ್ನು ಎಲ್ಲ ಟೀಮ್ನಾಗ ಹೊಡ್ಯಾಕತ್ತಾರ ರೀ. ಮುಂಬೈದಾಗ, ಚೆನ್ನೈದಾಗ ಎಲ್ಲ ಪಾಯಿಂಟ್ಸ್ ಟೇಬಲ್ ತಳಗದವು. ಅವು ಒಂದೊಂದು 2-2 ಸೆಂಚುರಿ ಹೊಡ್ಯಾಕತ್ತಾವ. ಅವನು ನಮ್ಮ RCBಗೆ ಏನಾಗೈತಿ ನಾನು ಇಂಥ ಬ್ಯಾಟಿಂಗ್ ಲೈನಪ್ ಇಟ್ಕೊಂಡು. ಇವತ್ತು ನಮ್ಮ ಕಿಂಗ್ ಕೊಹ್ಲಿ ಏಟ್ರ ನೋಡಿತಾನೆ ಅನ್ನೋದು ಕಮೆಂಟ್ ಮಾಡಿರಿ ನೀವು. ಆ್ಯಂಡ್ ಜಿತೇಶ್ ಶರ್ಮಾ ಇವತ್ತು ಅವನೊಬ್ಬನ ಚೇಂಜ್ ಮಾಡ್ಬೇಕಂತ ಅನ್ನಕೊಂತಾರ. ಬಟ್ ಬ್ಯಾಡ್ರಿ, ನಮಗೆ ಅವ ಏನಾರ ಮಾಡಲಿ ಒಟ್ಟು ಇರಲಿ ಅವ ನಮಗೆ. ಆ್ಯಂಡ್ ಇನ್ನು ಬ್ಯಾಟಿಂಗ್ ಲೈನಪ್ ನೋಡಿರಿ ನೀವು. ಪಾಟೀದಾರ್ ಕಾಕ ಹೆಂಗೆ ಆಡ್ತಾನೆ ಅನ್ನೋದು. ಅವನು ದುರಂದರ ಏನು ಅಣ್ಣ ಫುಲ್ ಸ್ಪಿನ್ನರ್ಗಳಿಗಂತರೂ ಅವ್ರದೊಳಗೆ ರಶೀದ್ ಖಾನಿಗಂಕರು ಇವತ್ತು ವಾಷಿಂಗ್ಟನ್ ಸುಂದರ್ ರಶೀದ್ ಖಾನ್ಗಂಕರು ಇವತ್ತು ನಿತ್ರಣ ಮಾಡ್ತಾನೆ ಇವತ್ತು. ಆ್ಯಂಡ್ ಟೀಮ್ ಡೇವಿಡ್ನು ಅವನು ಬ್ಯಾಂಕಿ ಬಬಲ್ ಅದು ಬ್ಯಾಟಿಂಗ್ ಆಡ್ತಾನೆ. ನಿಮ್ಗೆ ಗೊತ್ತಿದ್ದೈತೆ. ನಮ್ಮ RCB ಅಭಿಮಾನಿಗಳಿಗೆ ನಮ್ಮ RCB ಬ್ಯಾಟಿಂಗ್ ಲೈನಪ್ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರು ಹೆಂಗೆ ಆಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಿದ್ದಿದ್ದು ಐತಿ. ಅವನ ಖೇಂಡಿ ಕಡಲ್ಲ ಬ್ಯಾಟಿಂಗ್ ಲೈನಪ್ ಐತಿ. ಏನು ಅವ್ರದ್ರಾಗ ಅವನು ಫೈರ್ ಬ್ಯಾಟ್ಸ್ಮನ್ಗಳು ಇರೋದ 3 ಮಂದಿ ವಿಕೆಟ್ ಹೋದ್ರಂದ್ರೆ ಮತ್ತೇನು ಮಾಡೋಕ್ಕಾಗಂಗಿಲ್ಲ. ಆ್ಯಂಡ್ ಮ್ಯಾಚ್ ದಂಡಿಗೆ ಬಂದೈತಪ್ಪ ಅಂತಂದಾಗ ಗೆಲ್ಲಿಸುವಂಥ ಪ್ಲೇಯರ್ಗಳು ಯಾರು ಇಲ್ಲ ಅವ್ರದ್ರಾಗ. ಸೊ ಇವತ್ತಿಂದ ಮ್ಯಾಚ್ ನೋಡ್ರಿ ಬೆಂಗಳೂರದಾಗ ಐತಿ. ಟೋಟಲ್ 6 ಮ್ಯಾಚ್ ಐತಿ. ಗುಜರಾತ್ ಆ್ಯಂಡ್ RCB 6 ಮ್ಯಾಚ್ ಆಡ್ಯಾವು. 6 ಮ್ಯಾಚ್ನ 3 ಅವ್ರು ಗೆದ್ದಾರ, 3 ನಾವು ಗೆದ್ದೀವಿ. ಸೊ ಇವತ್ತು ರಿಯಲ್ ಕಾಳಗ ಇವತ್ತು 7ನೇ ಮ್ಯಾಚ್ ಐತಿ ನಮ್ಮದು ಅವ್ರದ್ದು. ಯಾರು ಗೆಲ್ತಾರ 4ನೇ ಮ್ಯಾಚ್ ಅನ್ನೋದು ಇವತ್ತು ನೋಡ್ಬೇಕು. ಸೊ ಎಲ್ಲ RCB ಅಭಿಮಾನಿಗಳು ಇವತ್ತು ಯಾರು ಸೆಂಚುರಿ ಹೊಡಿತಾರೆ ಅನ್ನೋದು ಕಮೆಂಟ್ ಮಾಡಿಬಿಡ್ರಿ.